ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಶ್ರಾವಣ ಅಲ್ಲ, ಮನೇಲಿ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡ್ಕೊಬೇಕು. ಹಾಗಾಗಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬೆಳಿಗ್ಗೆಯಿಂದ ಮಾಡೋಕ್ಕಾಗಿಲ್ಲ. ಈಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅಮ್ಮ ಅಡುಗೆ ತಯಾರಿ ಎಲ್ಲ ಅವ್ರು ಮಾಡ್ಕೊತಾ ಇದ್ದಾರೆ. ನಾವು ಈ ಪೂಜೆಗೆಲ್ಲ ನಾನ್ ವೆಜ್ನ ಇಟ್ಟು ಪೂಜೆ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಅಣ್ಣ ನಾನ್ ವೆಜ್ ತಂದುಕೊಟ್ಟಿದ್ರು, ಅವ್ರು ಅಡುಗೆ ಮಾಡ್ತಾ ಇದ್ದಾರೆ. ಸೊ ಏನು ಅಡುಗೆ ಮಾಡ್ತಿದ್ದಾರೆ ಅಂತೇಳಿ ತೋರಿಸ್ತೀನಿ ಇರಿ. ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ. ಇವಾಗ ಆದಮೇಲೆ ಶ್ರಾವಣ ಪೂಜೆ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ಅಡುಗೆ ಮನೆಯದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಜಾಸ್ತಿ ಏನು ಮಾಡ್ಕೊಳ್ತಾ ಇಲ್ಲ. ಸ್ವಲ್ಪ ಪೂಜೆಗೆ ಏನೇನು ಬೇಕು ನೋಡಿ ಎಡೆ ಇಡೋದಕ್ಕೆ ಅದನ್ನು ಮಾತ್ರ ಮಾಡ್ಕೊಳ್ತಾ ಇದ್ದಾರೆ. ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತೇಳಿ. ಏನು ಮಾಡೋದು? ಚಾಪ್ಸ್. ಇದು ಚಾಪ್ಸು, ಅದು ಸಾಂಬಾರು. ಚಿಕನ್ ಚಾಪ್ಸ್, ಸಾಂಬಾರು ಚಿಕನ್ ಸಾಂಬಾರು ಕಾಣಿಸ್ತೇ. 100 ಕೊಡ್ತೀರಾ? ಅಷ್ಟು ಮಾಡಿದ್ದೀರಾ? ಇನ್ನು ದೇವ್ರದ್ದು ಪೂಜೆ ಸಾಮಾನೆಲ್ಲ ತೊಳೆದು ಅಮ್ಮ ಇಟ್ಟಿದ್ದಾರೆ. ಅಣ್ಣ ಸ್ನಾನ ಮಾಡಿಕೊಂಡು ಇದಕ್ಕೆಲ್ಲ ನಾಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಅವರೆಲ್ಲ ರೆಡಿ ಮಾಡ್ತಾರೆ. ಇನ್ನಮ್ಮ ಇವ್ರ ಪೂಜೆ ಎಲ್ಲ ರೆಡಿ ಮಾಡಿದ್ದಾರೆ ದೇವ್ರ ಫೋಟೋಕ್ಕೆಲ್ಲ. ಇದಕ್ಕೆ ಅಣ್ಣನೇ ಇಡೋದು ನಾಮ ಎಲ್ಲ, ನಾವೆಲ್ಲ ಇಡೋಕ್ಕೆ ಹೋಗಲ್ಲ. ದೇವ್ರ ಸಂಬಂಧ ತೊಳೆದು ಇಡೋದಷ್ಟೇ. ಅಣ್ಣನೇ ನಾಮ ಎಲ್ಲ ಇಟ್ಟು ರೆಡಿ ಮಾಡ್ತಾನೆ. ಇನ್ನು ಅವನು ಬರಬೇಕು, ಹೊರಗಡೆ ಹೋಗಿದ್ದಾನೆ, ಬಂದಮೇಲೆ ರೆಡಿ ಮಾಡ್ತಾನೆ. ಒಣಗಾಯ್ತಾ? ಇಲ್ಲ ಇಲ್ಲ, ಇನ್ನೂ ಹಸಿ ಐತೆ. ಇನ್ನೂ ಒಣಗಬೇಕು. ನಾಳೆ ಕೊಟ್ಟೆ ಇದ್ರಲ್ಲೇ ಇಟ್ಟಿದ್ರ. ನಮ್ಮ ಮನೆ ಬರೋ ನೋಡು, ಮಳೆ ಬರೋ ಟೈಮಲ್ಲೇ ನಮ್ಮ ಬಟ್ಟೆನೇ ಒಣಗಾಗ್ತಲ್ಲಪ್ಪ. ಅವ್ರು ಒಣಗಾಗ್ತಾಗೆಲ್ಲ ಮಳೆ ಬರೋದು, ನಾವು ಒಣಗಾಗ್ತಾಗೆಲ್ಲ ಮಳೆ ಬರ್ತದೆ. ನಮ್ಮ ಮನೆ ಬರೀ ಸರಿಯಿಲ್ಲ. ನಮ್ಮನೆ ಪಕ್ಕದ ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ದಾರ, ಅನ್ನೋರ ಅಜ್ಜಿ. ಅವರು ಬಟ್ಟೆ ಒಗೆದು ಒಣಗಾಕ್ದಾಗೆಲ್ಲ ಹನಿ ಬೀಳೋದಂತೆ. ಹಂಗಾಗಿ ಅವ್ರು ಹೇಳ್ತಾ ಇದ್ರಂತೆ, ನೀವು ಬಟ್ಟೆ ಒಗಿಬೇಕಾದ್ರೆ ಏನೂ ಆಗಲ್ಲ, ನಾನು ಬಟ್ಟೆ ಒಗಿಬೇಕಾದ್ರೆ ಹನಿ ಬೀಳುತ್ತೆ, ನಮ್ಮ ಮನೆ ಬರೋನೇ ಸರಿಯಿಲ್ಲ ಅಂಥೇಳಿ ಹೇಳ್ತಿದ್ರಂತೆ. ಈಗ ವಯಸ್ಸಾದವ್ರು ಮಾತಾಡ್ತಾರಲ್ವ, ಹಾಗಾಗಿ ಆ ಥರ ಹೇಳ್ತಿದ್ರಂತೆ. ಅದನ್ನೇ ನಾನಿಲ್ಲಿ ಹೇಳ್ತಾ ಇದ್ದೆ ಅದೇ ಥರ. ಏನದು? ಯಾಕೆ ಸೀರೆ ಎಲ್ಲ ಬಿಟ್ಕೊತೈತಿ ನೋಡು. ಅಪ್ಪ ತಂದಿದ್ದ? ಅಯ್ಯೋ ಚೆನ್ನಾಗೈತೆ. ನಾನು ಅವಳಿಗೆ ಹೇಳಿದೆ ಅಂದರೆ ಇದು ಐರನ್ ಮಾಡಿಸ್ತಾರೆ ಇಲ್ಲ ಅಂತಂದರೆ ಮುದುಕತ್ತಿ ಚೆನ್ನಾಗಿದೆ. ಇದೇ ತರ ಆಯ್ತಮ್ಮ? ಇದೇ ತರನೇ, ಆದ್ರೆ ವೆಯ್ಟ್ ಜಾಸ್ತಿ. ಅದು ಹೌದಾ? ವೆಯ್ಟ್ ಜಾಸ್ತಿ. ನಾನು ಎಂಗೇಜ್ಮೆಂಟ್ಗೆ ಲಕ್ಷ್ಮಿಗೆ ಇದು ಕೊರ್ಸ ತರಿಸಿದ್ದು ಸೀರೆ ಅದನ್ನಲ್ಲಮ್ಮ. ಇನ್ನೊಂದು ನನ್ನ ಎಂಗೇಜ್ಮೆಂಟ್ ಅದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದ ಈ ಥರದ್ರಲ್ಲಿ ಚೆನ್ನಾಗೈತೆ. ಅನೋರಪ್ಪ ಅನುಗೆ ಅಂತೇಳ್ಬಿಟ್ಟು ಸೀರೆ ತೊಗೊಂಬಂದಿದ್ರಂತೆ. ಅದನ್ನು ನನಗೆ ತೋರಿಸ್ತೀನಿ ಅಕ್ಕ ಅಂತೇಳಿ ತೊಗೊಂಬರ್ತಾ ಇಲ್ಲ. ಅದಕ್ಕೇ ಸರಿ ಆಯಿತು ತೋರಿಸು ಬಾ, ನಾನು ಹೆಂಗೂ ವೀಡಿಯೋ ಮಾಡ್ತಾ ಇದ್ದೀನಲ್ವಾ, ನೀನು ಬಾ, ನೀನೇ ಹಾಕ್ಕೊಂಡು ನೋಡು ಹೇಗೆ ಕಾಣಿಸೋದೆ ಅಂತೇಳಿ ಅಂತ ಹೇಳಿದೆ. ಅದಕ್ಕೆ ಅವಳು ಅವ್ರ ಅಮ್ಮನ ಕೈಲಿ ಕೊಟ್ಟು ಕಳಿಸಿದ್ಲು. ಅದನ್ನೇ ನಾನು ಹೇಳ್ತಾ ಇದ್ದೆ, ನೀನೇ ಬಂದು ಹೇಳೋದಲ್ವಾ, ಅಮ್ಮನ ಕೈಲಿ ಕೊಟ್ಟು ಕಳಿಸಿದೆಯಲ್ಲ ಅಂತೇಳಿ ಹೇಳ್ತಾ ಇದ್ದೆ. ಇನ್ನು ನಮ್ಮಮ್ಮನೂ ಹೇಳ್ತಾಯಿದ್ರು, ನಾವು ಊರಲ್ಲೆಲ್ಲ ಇದ್ದಾಗ ಇದು ಒಂದು ಸೀರೆ ತೊಗೊಬಿಟ್ರೆ ಅಲ್ಲೆಲ್ಲ ತೊಗೊಂಡೋಗಿ ತೋರಿಸ್ತಾ ಇದ್ವಿ, ನೋಡಿ ಇದನ್ನ ಹೇಗಿದೆ ಏನು ಅಂತ. ಹಂಗಾಯ್ತು ಇವಾಗ ನಿನ್ನ ಕತೆ ಅಂಥೇಳಿ ಅವರಿಗೆ ರೇಗಿಸ್ತಾ ಇದ್ರು. ನಾವೇ ಅಂತಲ್ಲ, ಎಲ್ಲರೂ ಅಷ್ಟೇ ಅಲ್ವ, ಎಲ್ಲ ಹೆಣ್ಮಕ್ಳುಗಳು ಅಷ್ಟೇ. ಏನಾದರೂ ಸಣ್ಣ ಪುಟ್ಟ ಏನಾದ್ರು ತೊಗೋತು ಅಂತಂದರೆ, ಅದರಲ್ಲೂ ಈ ಸೀರೆ ಒಡವೆ ತೊಗೋತು ಅಂತಂದರೆ ಒಂದು 4 ಜನಕ್ಕಾದ್ರೂ ತೋರಿಸ್ಬೇಕು, ಹೇಗಿದೆ ಹೇಳಿ, ಚೆನ್ನಾಗಿದೆಯಾ ಹೇಗೆ ಹೇಳಿ ಅಂತನಾದರೂ ಕೇಳಬೇಕು ಅಲ್ವಾ. ಅದನ್ನೇ ಅಮ್ಮ ಹೇಳ್ತಾಯಿದ್ರು, ನಾವು ಹಾಗೆ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು.
ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ಹಾಗಾಗಿ ನಮ್ಮ ಮಂಡ್ಯದಲ್ಲಿ ಸ್ಟೇಡಿಯಂ ಇದೆಯಲ್ವಾ, ಅಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಬೆಳಿಗ್ಗೆನೇ ಎದ್ದು ಅಣ್ಣ ಅಲ್ಲಿಗೆ ಹೋಗಿದ್ದ, ಪ್ರತಿ ವರ್ಷವೂ ಕೂಡ ಅವ್ರು ಹೋಗ್ತಾರೆ. ಇನ್ನು ನನಗೂ ಕೂಡ ಇಷ್ಟ ಆಯಿತು. ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಹೋಗಿ ನಾವೇ ಹೋಗಿ ಸ್ಟೇಡಿಯಮಲ್ಲೆಲ್ಲ ಆಟ ಆಡಿ ಬರ್ತಿದ್ದೆ ಅಲ್ವಾ. ಈಗ ಹೋಗೋಕ್ಕಾಗಲಿಲ್ಲ ಅಂತೇಳಿ ಹೋಗಿ ನೋಡೋಕ್ಕೆ ಅಂತ ಹೋಗಿದ್ದ. ಇನ್ನು ನಾನು ಕೂಡ ಹೋಗಬೇಕಿತ್ತು, ಬಟ್ ಲೇಟ್ ಆಗಿಬಿಡುತ್ತೆ, ಮನೇಲಿ ಕೆಲಸ ಇತ್ತಲ್ವ ಇವತ್ತು ಶ್ರಾವಣ, ಹಾಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ. ಇಲ್ಲಿ ನೋಡಿ, ಭಯೋತ್ಪಾದಕರು ಯಾವ ರೀತಿ ನಮ್ಮ ಸೈನ್ಯನ ಅಟ್ಯಾಕ್ ಮಾಡ್ತಾರೆ ಅಥವಾ ಮುತ್ತಿಗೆ ಹಾಕ್ತಾರೆ ಅಂತ ಅಂದಾಗ ಯಾವ ರೀತಿ ನಮ್ಮ ಸೈನ್ಯ ರಕ್ಷಣೆ ಮಾಡುತ್ತೆ, ಅಲ್ಲೆಲ್ಲ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದನ್ನು ಒಂದು ದೃಶ್ಯದ ಮೂಲಕ ತೋರಿಸ್ತಾ ಇದ್ರು. ಇದಂತೂ ತುಂಬಾ ಎಲ್ರಿಗೂ ಇಷ್ಟ ಆಯ್ತಂತೆ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರಂತೆ. ಅದನ್ನೇ ಅಣ್ಣ ವೀಡಿಯೋ ಮಾಡ್ಕೊಂಡು ಬಂದಿದ್ರಲ್ಲಿ ಇದು ಇಷ್ಟ ಆಯಿತು, ಹಾಗಾಗಿ ಇದನ್ನು ನಾನಿಲ್ಲಿ ಆ್ಯಡ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ನಮ್ಮ ದೇಶ, ನಮ್ಮ ಭಾಷೆ ಅಥವಾ ನಮ್ಮ ಸಂಸ್ಕೃತಿ ಅಂತ ಬಂದಾಗ ನಾವುಗಳೆಲ್ಲ ಹಾಗೇನೆ ಅಲ್ವ, ಒಂಥರ ಹೆಮ್ಮೆಯಿಂದ ನೋಡೋದು, ಹೇಳ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಇದೆಲ್ಲ ನೋಡಿದ್ಮೇಲೆ ನನಗೆ ಚಿಕ್ಕ ವಯಸ್ಸದೆಲ್ಲ ನೆನಪಾಯಿತು. ಯಾಕಂದರೆ ನಾವು ಕೇಸರಿ ಬಿಳಿ ಹಸಿರು ಕಾಂಬಿನೇಷನಲ್ಲಿ ಡ್ರೆಸ್ ಹಾಕ್ಕೊಳ್ಳೋದಾಗಲಿ ಅಥವಾ ಟೇಪ್ ಹಾಕ್ಕೊಳ್ಳೋದಾಗಲಿ, ಹ್ಯಾಂಡ್ಗಳಿಗೆ ಬ್ಯಾಂಡ್ಗಳನ್ನ ಹಾಕ್ಕೊಳ್ಳೋದಾಗಲಿ, ಅದೆಲ್ಲ ನೆನಪಾಗುತ್ತೆ. ಒಂದು ಕ್ಷಣ ಚಿಕ್ಕ ವಯಸ್ಸಲ್ಲಿ ನಾವು ಹೇಗಿದ್ವಿ ನೋಡಿ, ಅದೇ ರೀತಿ ಇರಬೇಕು ಅಂತ ಅಂದ್ಕೊಂಡ್ಬಿಡುತ್ತೆ. ನನಗಂತೂ ಖುಷಿ ಆಯಿತು. ಪಂಚೆ ಹಾಕ್ಕೊಂಡು ಇವತ್ತು ಪೂಜೆ ಮಾಡ್ತಾ ಇರೋದು ಅಣ್ಣವರು. ನಾಮ ನೀನು ಇಕ್ಕಳಲ್ಲ ನೀವು? ಎಲ್ಲರಿಗೂ ಇಟ್ಬಿಟ್ಟು ಆಮೇಲೆ ನೀನು ಇಕ್ಕತ್ತೀಯಾ? ಅದೇ ಹೇಳ್ತಾವ್ರೆ. ಇನ್ನು ನಾವು ಮನೇಲಿ ದೇವ್ರು ಮಾಡಬೇಕಿತ್ತಲ್ವ, ಹಾಗಾಗಿ ಅಮ್ಮ ವಿಗ್ರಹಗಳನ್ನೆಲ್ಲ ತೊಳೆದು ಇಟ್ಟಿದ್ರು. ಇನ್ನು ಅಣ್ಣನೂ ಸ್ನಾನ ಮಾಡ್ಕೊಂಡ್ಬಂದು ಅದಕ್ಕೆಲ್ಲ ಹಣೆಗೆಲ್ಲ ಇಡ್ತಾಯಿದ್ರು. ನೋಡಿ ಅವನು ಎಷ್ಟು ಚೆನ್ನಾಗಿ ಇಡ್ತಾನೆ ಅಂತ ಹೇಳಿಬಿಟ್ಟು. ಇದು ಗಂಧದಿಂದ ಮಾಡಿರುವಂಥದ್ದು ವೆಂಕಟೇಶ್ವರ ಸ್ವಾಮಿದು ವಿಗ್ರಹ. ಇದನ್ನು ಒಂದು ಗಂಧದ ಕಡ್ಡಿನಲ್ಲಿ ನಾಮನೆಲ್ಲ ನೀಟಾಗಿ ಹಾಕ್ಕೊತಾನೆ. ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾನೆ ನೋಡಿ. ನಮಗೆಲ್ಲ ಈ ಥರ ಹಾಕೋಕ್ಕೆ ಬರಲ್ಲ. ನಾನೊಂದು ಸಲ ಟ್ರೈ ಮಾಡಿದ್ದೆ, ಹಾಕ್ತೀನಿ, ಆದರೆ ಇಷ್ಟು ಚೆನ್ನಾಗಿ ಅಣ್ಣ ಹಾಕೋ ಥರ ಹಾಕೋಕ್ಕೆ ನನಗೆ ಬರಲ್ಲ. ನೀಟಾಗಿ ಒಂದೇ ಇದರಲ್ಲಿ ಹಾಕ್ತಾನೆ. ಮತ್ತು ಎಲ್ಲೆಲ್ಲಿ ಹಾಕಬೇಕು, ಈಗ ಕೈ ಹತ್ರ ಮತ್ತು ಎದೆ ಹತ್ರ, ಕಾಲು ಹತ್ರ, ಆ ಥರ ಎಲ್ಲ ನೀಟಾಗಿ ಎಲ್ಲೆಲ್ಲಿ ಹಾಕಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ ಅಲ್ವ, ಹಾಗಾಗಿ ಹಾಕ್ತಾ ಇರ್ತಾನೆ. ಇನ್ನು ಅದು ನಾಮ ಎಲ್ಲ ಹಾಕಾದ್ಮೇಲೆ ಕೆಂಪು ನಾಮನೂ ಕೂಡ ಹಾಕ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಕಲರ್ ಕಾಂಬಿನೇಷನ್ನು, ವೈಟು ಮತ್ತು ಕೇಸರಿ ಕಲರ್ದು ನಾಮ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನೇ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇನ್ನು ಈ ಕಡೆ ನಾನಿವತ್ತು ಡ್ರೆಸ್ ವೇರ್ ಮಾಡಿದ್ದೆ ಅಲ್ವಾ, ಇದು ತುಂಬ ವರ್ಷ. ಯಾಕಂತಂದರೆ ಕೊರೋನಾ ಟೈಮಲ್ಲಿ ಒಂದು ಸಲ ನನ್ನ ಬರ್ಡೇ ಬಿದ್ದುಬಿಟ್ಟಿತ್ತು. ಆವಾಗ ಎಲ್ಲ ಶಾಪ್ಗಳು ಕೂಡ ಕ್ಲೋಸ್ ಆಗಿತ್ತು. ಆವಾಗ ಆನ್ಲೈನಲ್ಲಿ ಈ ಡ್ರೆಸ್ನ ಬುಕ್ ಮಾಡ್ಕೊಂಡಿದ್ದೆ ನಾನು. ಆವಾಗ ಒಂದೇ ಸಲ ನಾನು ವೇರ್ ಮಾಡಿದ್ದು, ಮತ್ತೆ ವೇರ್ ಮಾಡೋಕ್ಕೆ ಆಗಿರಲಿಲ್ಲ ನಾನು. ಹಾಗಾಗಿ ಇವತ್ತು ವೇರ್ ಮಾಡೋಣ ಅಂದ್ಬಿಟ್ಟು ನಮ್ಮಮ್ಮನೇ ಹೇಳಿದ್ದು, ಡ್ರೆಸ್ಗಳೆಲ್ಲ ಇದೆಯಲ್ಲ, ಏನು ಮಾಡ್ತೀಯ ನೀನು, ಹಾಕೋ ಇವತ್ತಾದ್ರೂ ಪೂಜೆಗೆ ಅಂತ ಹೇಳಿದ್ರು. ಹಾಗಾಗಿ ಹಾಕ್ಕೊಳ್ಳೋಣ ಅಂತೇಳಿ ಇವತ್ತು ಹಾಕ್ಕೊಂಡೆ. ಇನ್ನು ಅದ್ರದ್ದು ದುಪ್ಪಟ್ಟ ಹಾಕ್ಕೊಳ್ತಾ ಇರಲಿಲ್ವಲ್ಲ ನಾನು, ಅದಕ್ಕೆ ಅವನು ಅಕ್ಕ ದುಪ್ಪಟ್ಟ ಇಲ್ವಾ ಅದಕ್ಕೆ ಅಂತ ಕೇಳ್ತಿದ್ಲು. ಅದಕ್ಕೆ ಇದೇ ಕಣವ, ಬಟ್ ಹಿಂಗೆ ಸರಿ ಅನಿಸುತ್ತೆ, ಅದು ನನಗೆ ಕಂಫರ್ಟ್ ಅನಿಸಲ್ಲ, ಹಾಗಾಗಿ ಹಾಕಿಲ್ಲ ಅಂತ ಹೇಳ್ತಿದ್ದೆ. ಹಾಕ್ಕೊಳಕ್ಕೆ ಹೇಗೆ ಕಾಣಿಸಿದೆ ಅಂತೇಳಿ ಹೇಳ್ತಿದ್ಲ. ಹಂಗಾಗಿ ನಾನು ಈ ಥರ ಕಾಣುತ್ತೆ ನೋಡು, ಅದಕ್ಕೆ ನಾನು ತೆಗೆದೆ, ಹೊರಗಡೆ ಹೋದಾಗ ಹಾಕೋತೀನಿ ಬಿಡು ಅಂಥೇಳಿ ಹೇಳ್ತಾ ಇದ್ದೆ ನಾನು. ಇನ್ನು ನಮ್ಮನೆ ಹತ್ರನೇ ತುಳಸಿ ಗಿಡ ಇರೋದ್ರಿಂದ ಈ ಥರ ಪೂಜೆ ಎಲ್ಲ ಮಾಡಬೇಕಾದ್ರೆ ತುಳಸಿನ ನಾವು ಇಲ್ಲೇ ಕಿತ್ಕೊತೀವಿ. ಇನ್ನು ವೆಂಕಟೇಶ್ವರ ಸ್ವಾಮಿಗೆ ತುಳಸಿನೇ ಅಲ್ವಾ ಜಾಸ್ತಿ ಅರ್ಪಣೆ ಮಾಡೋದು, ಹಾಗಾಗಿ ನಮ್ಮ ಮನೇಲಿ ತುಳಸಿನ ಜಾಸ್ತಿ ಬೆಳ್ಕೊಂಡಿರ್ತೀವಿ. ಯಾವುದಾದ್ರೂ ಪೂಜೆ ಇತ್ತು ಅಂತ ಅಂದಾಗ ಸ್ವಲ್ಪ ದಿನಕ್ಕೆ ಮುಂಚೆನೇ ಕೀಳಲ್ಲ, ನಾವು ಬಿಟ್ಬಿಡ್ತೀವಿ. ಅದಾದಮೇಲೆ ಪೂಜೆ ಟೈಮಲ್ಲಿ ಫುಲ್ಲೆಲ್ಲ ಕಿತ್ಕೊಂಡು ಹಾರನೇ ಮಾಡಿ ಅಮ್ಮ ಹಾಕ್ತಾರೆ ಫೋಟೋಗೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ತುಳಸಿ ಎಲ್ಲ ಕಿತ್ಕೊಂಡೋಗಿ ಕೊಟ್ಟೆ. ನಾಮ ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಯಾವ ಥರ ಇಟ್ಟಿದೆಯಾ ಮೇಲೆ ಇಟ್ಟಿದ್ದೆ, ಚಿಕ್ಕದ ಅಲ್ಲೇ ಬಂದರು ನಮ್ಮಮ್ಮಂಗೊಂದು ನಾಮ ಹಾಕು. ನಾನು ಸ್ಟಿಕ್ಕರ್ ಓರೇ ಇಡ್ತೀನಾ? ಅದೇನಪ್ಪ ಎಲ್ಲ ಹಂಗೆ ಅಂತಾರೆ. ನನಗೆ ಈಗ ನೋಡಿ ಕರೆಕ್ಟಾಗಿ ಐತೆ ನಾನು ಇಕ್ಕಿರೋದು. ಈಗ ನಮ್ಮ ಕಣ್ಣಿಗೆ ನಮಗೆ ಕ್ರಾಸ್, ಅದು ಕಾರ್ಪೆಂಟ್ರ್ ಕ್ರಾಸ್ ಅಂದ್ರೆ ಹೋಯ್ತು ಕೆಲಸ. ನನ್ನ ಕಣ್ಣಿಗೆ ನಾನು ಇಟ್ಟಿರೋ ಸ್ಟಿಕ್ಕರ್ ನೀನು ಯಾವಾಗಲೂ ಹೆಂಗೆ ತೋರಿಸು. ಅವಳನು ಅವತ್ತಿಂದ ಅವನ ಕಣ್ಣು ಹೆಂಗ್ ಬಿಡ್ತಾನೆ.
ಹಣೆಗೆ ಇಟ್ಟಿರೋದು ಸ್ಟಿಕ್ಕರ್ ಕರೆಕ್ಟ್ ಆಗಿ ಆಯ್ತಾ? ಹಣೆ ಇಟ್ಟಿರೋದು ಕರೆಕ್ಟ್ ಆಗಿದ್ಯಾ? ಹಣೆ ಇಟ್ಟಿರೋದು ಕರೆಕ್ಟ್ ಆಗುತ್ತೆ. ಹೌದಾ? ಓಕೆ ಮಾ ಬನ್ನಿ ಆ ಕಡೆ ನಾಮ ನೀರ್ ಹಾಕೊಂಡು ಕಡ್ದಾಕು ಮತ್ತೀಗ ಬೆಳ್ಕೊಂಬಿಟ್ಟದೆ ಅಂತವಳೆ. ಕಡ್ದಾಕಿ ಕಡ್ದಾಕು ನಾಮ ಇರ್ತೈತಿರಿ ಕಮ್ಮ ನೀನು ಯಾವಾಗ್ಲೂ ಕ್ಯಾಮ್ರಾಗೆ ಇರೋ 3 ಜನದ್ದು ನೋಡಿ ಅಲ್ಲಿ ನಿಂದು ಕೂದಲೆಲ್ಲ ಇದಾಗ್ಬಿಟ್ಟು ಎಸ್ಪೆಕ್ಟ್ ಆಗ್ಬಿಟ್ಟು ಇಲ್ಲಿ ಬಿಡ ಯಾಕೆ ನಾನು ಗುಂಗುರಮ್ಮ ಅಂತ ಗುಂಗ್ರಮ್ಮ ಇದೇನಮ್ಮ ಕುಂಕುಮ ಇಟ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಧಿ ಹುಲ್ಲು ಮಾಡ್ಕೊತೀವಲ್ವ ನಾವು, ಹಾಗಾಗಿ ಅದನ್ನು ಮಾಡೋಣ ಅಂತೇಳಿ ಹಾಕ್ತಾಯಿದ್ವಿ. ಇದು ಬೆಳಿಗ್ಗೆನೇ ಶೂಟ್ ಮಾಡ್ಕೊಂಡಿದ್ದು, ಬೆಳಿಗ್ಗೆ ನೆನೆ ಹಾಕಿರೋದು. ಇದನ್ನು ಗೋಧಿನ ಹಾಕ್ತಾಯಿದ್ವಿ, ನಮ್ಗೆ ಎಷ್ಟು ಬೇಕು ನೋಡಿ, ಎಷ್ಟು ಪಾಟ್ಗೆ ಹಾಕ್ತೀವಿ ನೋಡಿ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳೋದು. ಅದಾದಮೇಲೆ ತೊಳೆದ್ಬಿಟ್ಟು ಅದನ್ನು ನೆನೆ ಹಾಕೋಕ್ಕೆ ಬಿಡ್ತಾಯಿದ್ದೀವಿ. ನಾಳೆ ಬೆಳಿಗ್ಗೆ ಪಾಟ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಪೂಜೆನೂ ಕೂಡ ಮಾಡಿಬಿಡೋಣ, ಲೇಟ್ ಮಾಡೋದು ಬೇಡ ಅಂಥೇಳಿ ಪೂಜೆನೂ ಕೂಡ ಮಾಡ್ಕೊತಾ ಇದ್ವಿ. ಇನ್ನು ಸಂಜೆ 1-2-3 ಜನಕ್ಕಾದ್ರೂ ಕರೆದು ನಾವು ಊಟಕ್ಕೆ ಹಾಕ್ತೀವಿ. ನಮ್ಮ ಮನೇಲಿ ಊರಲ್ಲಿ ಹಳ್ಳೀಲಿ ಮಾಡಬೇಕಾದ್ರೆ ತುಂಬ ಜನ ಬರ್ತಾಯಿದ್ರು. ಇಲ್ಲಿ ಸಿಟಿಲಿ ಯಾರೂ ಅಷ್ಟು ಬರಲ್ಲ ಅಲ್ವಾ, ಹಾಗಾಗಿ ಅಣ್ಣನ ಫ್ರೆಂಡೇನೆ ಕರೆದಿದ್ವಿ. ಅವರೇ ಊಟಕ್ಕೆ ಬರ್ತಾರೆ, ಅವರು ಬರ್ತಾರಲ್ವ, ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ವಿ. ಇನ್ನು ನಾವು ಪೂಜೆ ಮಾಡೋ ಟೈಮಲ್ಲಿ ಫಸ್ಟು ನಾವು ಒಂದು ಪೂಜೆನ ಎತ್ಬಿಡ್ತೀವಿ. ಯಾಕಂದರೆ ಗಂಧದ ಕಡ್ಡಿ ಮತ್ತು ಧೂಪ ಎಲ್ಲ ಹಾಕಿಬಿಟ್ಟು ಫಸ್ಟೇ ಎಡೆ ಇಡೋಕ್ಕೂ ಮೊದಲೇ ಪೂಜೆನ ಮಾಡ್ಕೊತೀವಿ. ಅದನ್ನು ಏನು ಕಾರಣಕ್ಕೆ ನಾವು ಮಾಡೋದು ಅಂತ ಅಂದರೆ, ಫಸ್ಟು ನಾವು ಪೂಜೆ ಮಾಡೋ ಟೈಮಲ್ಲಿ ಭಕ್ತಿ ಬರಲಿ ಅಂಥೇಳಿ ಧೂಪ ಮತ್ತು ಗಂಧದ ಕಡ್ಡಿ ಎಲ್ಲನೂ ಕೂಡ ಇಟ್ಬಿಟ್ಟು ಒಂದು ಮಂಗಳಾರತಿ ಎತ್ತೋದು. ಅದಾದಮೇಲೆ ನಾವು ನೈವೇದ್ಯ ಇಟ್ಟು ಕರ್ಪೂರ ಮತ್ತು ಧೂಪ ಎಲ್ಲ ಹಾಕಿ ಪೂಜೆ ಮಾಡುವಂಥದ್ದು. ಇದು ನನಗೆ ಗೊತ್ತೇ ಇರಲಿಲ್ಲ, ಆಮೇಲೆ ಹೇಳಿದ್ದು ನಮ್ಮಮ್ಮ. ಇಲ್ಲ, ಅದು ಫಸ್ಟೇ ನಾವು ಯಾಕೆ ಆ ಥರ ಗಂಧದ ಕಡ್ಡಿ ಎಲ್ಲ ಹಚ್ಚೋದು ಅಂತ ಅಂದರೆ, ಪೂಜೆಗೆ ಈಗ ಕೆಲವರೆಲ್ಲ ಮನಸ್ಥಿತಿಗಳು ಬೇರೆ ಬೇರೆ ಕಡೆ ಇರುತ್ತೆ. ಹಾಗಾಗಿ ಪೂಜೆ ಟೈಮಲ್ಲಿ ಈ ಗಂಧದ ಕಡ್ಡಿ ಸ್ಮೆಲ್ಲು ಮತ್ತು ಧೂಪದ ಸ್ಮೆಲ್ಲು ಅದೆಲ್ಲ ಒಂದು ಕಡೆ ಸೆಳೆಯುತ್ತೆ ಅಲ್ವಾ, ಆವಾಗ ಪೂಜೆ ವಾತಾವರಣ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಫಸ್ಟು ನಾವು ಮಂಗಳಾರತಿ ಎತ್ತೋಕ್ಕೂ ಮೊದಲೇ ನಾವು ಗಂಧದ ಕಡ್ಡಿ ಮತ್ತು ಧೂಪನೆಲ್ಲ ಹಚ್ಚೋದು. ಅದಾದಮೇಲೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡೋದು ಅಂತ ಹೇಳಿದ್ರು. ಈಗ ನಾನು ಅಷ್ಟೇ ಮನೆಯಲ್ಲಿ ಒಂದು ಸಲ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಇಟ್ಟು ಮತ್ತೆ ಪೂಜೆ ಮಾಡ್ಕೊತೀನಿ. ಆ ರೀತಿ ಮಾಡ್ಕೊತೀನಿ. ಅದು ಕೂಡ ಒಂದು ರೀತಿ ಒಳ್ಳೇದಲ್ವ. ನನಗೂ ಈ ಥಾಟ್ಸು ತುಂಬಾ ಇಷ್ಟ ಆಯಿತು, ಈ ಥರನೂ ಕೂಡ ಇದೆಯಲ್ಲ ಅಂತ ಹೇಳಿಬಿಟ್ಟು. ಇನ್ನು ನಾವು ಕೂಡ ಪೂಜೆ ಎಲ್ಲ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ವಿ. ಇನ್ನು ಅದರಲ್ಲಿ ಹೆಣ್ಮಕ್ಳುಗಳು ಗಂಟೆನೆಲ್ಲ ಬಾರಿಸ್ಬಾರ್ದು ಪೂಜೆ ಮಾಡೋ ಟೈಮಲ್ಲಿ ಅಂತ ಹೇಳ್ತಾರೆ. ಆದರೆ ನನಗೆ ಚಿಕ್ಕದ್ರಿಂದನೂ ರೂಢಿಯಾಗಿಬಿಟ್ಟಿದೆ. ನನಗೆ ಗಂಟೆ ಸೌಂಡ್ ಇಲ್ಲದೇ ಪೂಜೆ ಮಾಡೋದು ಅಷ್ಟು ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಲ್ಲ. ಹಾಗಾಗಿ ನಾನು ಮೇಯ್ನಾಗಿ ದೇವ್ರ ಹತ್ರ ಪೂಜೆ ಮಾಡಬೇಕಾದ್ರೆ ಮಾತ್ರ ಗಂಟೆ ಬಾರಿಸ್ತೀನಿ. ಅದಾದಮೇಲೆ ಹೊರಗಡೆ ಎಲ್ಲ ಪೂಜೆ ಮಾಡಬೇಕಾದ್ರೆ ಗಂಟೆ ಇಟ್ಬಿಟ್ಟು ಹಾಗೆಯೇ ಪೂಜೆ ಮಾಡ್ಕೊತೀನಿ. ಅದೊಂಥರ ಸಮಾಧಾನ. ಇನ್ನು ನಮ್ಮನೆ ಗಂಟೆ ಅಂತೂ ಸಿಕ್ಕಾಪಟ್ಟೆ ಭಾರ ಇದೆ. ಇದು ವೆಯ್ಟು, ಇದೆಲ್ಲ ಮಾಡಿಸಿರೋದು ಆವಾಗ ಕಂಚಲೆಲ್ಲ ಮಾಡಿಸಿರೋದು, ತುಂಬ ವೆಯ್ಟ್ ಇದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಮತ್ತೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ನಿನ್ನೆ. ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನೆನೆ ಎಲ್ಲ ಗೋಧಿ ಎಲ್ಲ ನೆನೆಸಿದೋ ಅಲ್ವಾ, ಅದನ್ನೆಲ್ಲ ಪಾಟ್ಗೆ ಹಾಕಬೇಕಿತ್ತು. ಯಾಕಂತಂದರೆ ಒಂದು 6 ದಿನ 7 ದಿನ ಅನ್ನುವಂಗೆ ಹಾಕಿದ್ರೆ ನೀಟಾಗಿ ಅದು ಗರಿಕೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ನಾನು ಆ ರೀತಿ ಮಾಡ್ಕೊತೀನಿ. ಒಂದು 7 ಡೇಸ್ ಅನ್ನೋ ಥರನೇ ನಾನು ಪಾಟ್ಗೆ ಹಾಕ್ಬಿಡ್ತೀನಿ. ಹಾಗಾಗಿ ಇವತ್ತು ಆ ಕೆಲಸನ ಮುಗಿಸ್ಕೊಂಬಿಡೋಣ ಅಂಥೇಳಿ ಬೆಳಿಗ್ಗೆನೇ ತಿಂಡಿ ಎಲ್ಲ ಮಾಡಾದ್ಮೇಲೆ ಆ ಕೆಲಸನ ಮಾಡ್ಕೊತಾ ಇದ್ದೆ. ಇಲ್ಲಿ ಗೋಧಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಅದು ನೆಂದಾದಮೇಲೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಸ್ವಲ್ಪ ಸೈಜು ಕೂಡ ದಪ್ಪ ಆಗಿರುತ್ತೆ. ಮತ್ತು ಪ್ರೆಸ್ ಮಾಡಬೇಕಾದ್ರೆ ಅದು ಈಸಿಯಾಗಿ ಪ್ರೆಸ್ ಆಗುತ್ತೆ. ಅಷ್ಟು ನೀಟಾಗಿ ನೆಂದಿರಬೇಕು. ಇಷ್ಟು ನೀಟಾಗಿ ನೆಂದಾಗ ನೀಟಾಗಿ ಮೊಳಕೆನೂ ಬರುತ್ತೆ. ಅದಾದಮೇಲೆ ಗರಿಕೆನೂ ಕೂಡ ನೀಟಾಗಿ ಸೊಂಪಾಗಿ ಬೆಳೆಯುತ್ತೆ. ಹಾಗಾಗಿ ಇಷ್ಟು ನೆಂದಿದ್ರೆ ಸಾಕು. ಇನ್ನು ನಾನೇ ಪಾಟ್ಗೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ಇಲ್ಲ ನಾನದು ಮಣ್ಣೆಲ್ಲ ತಂದಿದ್ದೀನಲ್ವ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀನಿ ಬಾ ಅಂತೇಳಿ ಕರಿತಾ ಇದ್ರು. ಸ್ವಲ್ಪ ನೀರು ಹಾಕೋಬೇಕೇನೋ? ನೀರು ಹಾಕೋದಾ ಸಾಕ್ಬಿಟ್ಟು ಆಮೇಲೆ ನೀರು ಅದು ಬೆರೆಸ್ಬಿಟ್ಟು ನೀರು ತುಂಬಿಸ್ಬೇಕು. ಹಾಂ,
ನಮ್ಮನೆ ಹತ್ರನೇ ಸ್ವಲ್ಪ ಮಣ್ಣಿತ್ತ, ಅದನ್ನೇ ಅಮ್ಮ ತೊಗೊಬಂದಿದ್ರು. ಅದು ಸ್ವಲ್ಪ ಗಟ್ಟಿಯಾಗಿತ್ತು ಮತ್ತು ಕಲ್ಲೆಲ್ಲ ಮಿಕ್ಸ್ ಇತ್ತಲ್ವ, ಸತ್ತೆ ಎಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಆಮೇಲೆ ಕೊಡ್ತೀನಿ ಇರು, ಅದನ್ನೆಲ್ಲ ಹಾಕೋದು ಬೇಡ ಅಂತೇಳಿ ಎಲ್ಲನೂ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ಇನ್ನು ಅವರೇನೆ ನಾನೇ ಪಾಟ್ಗೆ ಹಾಕ್ತೀನಿ ಬಿಡು ಅಂತೇಳ್ಬಿಟ್ಟು ಹಾಕ್ತಾಯಿದ್ರು ನೀಟಾಗಿ. ಇದು ಪಾಟ್ ಸ್ವಲ್ಪ ಇದಾಗಿದೆ ಅಲ್ವಾ, ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕೆಳಗಡೆ ಫುಲ್ಲು ಮಣ್ಣೆಲ್ಲ ಹಾಕಿಬಿಟ್ಟು ಅದಾದಮೇಲೆ ಮೇಲೆ 2 ಲೇಯರ್ ಥರ ಗೋಧಿ ಮತ್ತು ಮಣ್ಣು ಹಾಕೋಣ, ಆವಾಗ ನೀಟಾಗಿ ಬರುತ್ತೆ, ಅದರದ್ದು ಬೇರೆಲ್ಲ ಕೆಳಗಡೆ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತೇಳಿ ಆ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಹಾಕ್ತಾಯಿದ್ವಿ. ಇನ್ನು ಈ ಥರ ಬೌಲ್ಗಳನ್ನ ತೊಗೊಂಡಾಗ ಸ್ಪೇಸಸ್ ಕೂಡ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಇದರಲ್ಲೇ ಇಟ್ಕೊಂಡ್ಬಿಡ್ಬೋದು. ಇನ್ನು ಈ ಗೋಧಿ ಹುಲ್ಲು ಬಂದು ಮಹಾಲಕ್ಷ್ಮಿ ತಾಯಿಗೆ ತುಂಬಾ ಪ್ರಿಯವಾದಂಥ ಧಾನ್ಯ ಅಂತಲೇ ಹೇಳ್ಬೋದು. ಗೋಧಿಯಿಂದ ನೀವೇನೇ ಮಾಡಿ ನೈವೇದ್ಯ ಮಾಡಿ ಅಥವಾ ಅಲಂಕಾರ ಮಾಡಿ ಆ ಹುಲ್ಲಿನಿಂದ ತಾಯಿ ತುಂಬಾ ಸಂತೋಷ ಪಡ್ತಾಳೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಧಾನ್ಯದಿಂದನೇ ಅಲಂಕಾರ ಮಾಡೋಣ ಅಂತೇಳ್ಬಿಟ್ಟು ಕೆಲವರು ತುಂಬ ಗೋಧಿ ಹುಲ್ಲಿಂದನೇ ಅಲಂಕಾರ ಮಾಡಿ ಮಾಡ್ತಾರೆ. ಇನ್ನು ನಾವಿಲ್ಲಿ ಒಂದು 2 ಬೌಲಲ್ಲಿ ಸಾಕು ಇಡೋದ, ಯಾಕಂತಂದರೆ ನಮ್ಮ ಮನೇಲಿ ಅಷ್ಟು ಸ್ಪೇಸ್ ಇಲ್ಲ, ಯಾಕಂದರೆ ನಾವು ಹಾಲಲ್ಲೇ ಕೂರಿಸೋದ್ರಿಂದ ಅಷ್ಟು ಸ್ಪೇಸ್ ಇರಲ್ಲ ಅಲ್ವಾ, ಹಾಗಾಗಿ ಸಾಕು 2 ಬೌಲಲ್ಲಿ, ತಾಯಿ ಇದರಲ್ಲೇ ಖುಷಿ ಪಡ್ತಾಳೆ ಅಂತೇಳಿ ನಾವು ಈ ಥರ ಮಾಡ್ತೀವಿ ಪ್ರತಿ ಸಲನೂ ಕೂಡ. ಇನ್ನು ನಾನು ಇನ್ನೊಂದು ಬೌಲಲ್ಲಿ ಹಾಕೋಣ, ಅದು ಕೂಡ ಮಧ್ಯದಲ್ಲಿ ಇಟ್ಟು ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹೇಳ್ತಾ ಇದ್ದೆ. ಅದಕ್ಕೆ ಅಮ್ಮ ಸಾಕು ಬಿಡು, ಯಾಕಂತಂದರೆ ಅಲ್ಲಿ ಇಡೋಕ್ಕೆ ಜಾಗ ಇರಲ್ಲ, ಇನ್ನೂ 9 ತಟ್ಟೆಗಳು ಅದೆಲ್ಲ ತುಂಬಬೇಕಾಗುತ್ತೆ, ಅದಕ್ಕೆಲ್ಲ ಜಾಗ ಸಾಕಾಗಲ್ಲ, ಸಾಕಿಷ್ಟು ಅಂತ ಹೇಳ್ತಾ ಇದ್ರು. ಸರಿ ಬಿಡ್ರಮ್ಮ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಇನ್ನು 2 ಬೌಲ್ಗಳಿಗೂ ಕೂಡ ಕೆಳಗಡೆ ಫುಲ್ಲು ಮಣ್ಣೆಲ್ಲ ಹಾಕ್ಕೊಂಬಿಟ್ರು. ಅದಾದಮೇಲೆ 2 ಲೇಯರ್ ಥರ ಗೋಧಿನ ಹಾಕ್ಬಿಟ್ಟು ಹಾಕ್ತಾ ಇರೋದು. ಫಸ್ಟ್ ಒಂದು ಬೌಲ್ಗೆ ಸ್ವಲ್ಪ ಜಾಸ್ತಿನೇ ಗೋಧಿ ಹಾಕ್ಬಿಟ್ರು ಅಂದ್ಬಿಟ್ಟು ನಮ್ಮಮ್ಮ ಮತ್ತೆ ಆಮೇಲೆ ತೆಗಿತಾರೆ ನೋಡಿ. ಈ ಥರ ಎಲ್ಲ ಹಾಕಾದ್ಮೇಲೆ ಅದ್ರ ಮೇಲೆ ಮತ್ತೆ ಮಣ್ಣು ಹಾಕ್ಕೊಳ್ಳುವಂಥದ್ದು, 2 ಬೌಲ್ಗೂ ಕೂಡ ಅದೇ ರೀತಿ ಮಾಡ್ಕೊಳ್ಳುವಂಥದ್ದು. ಅದಾದಮೇಲೆ ಮೇಲೆ ನೀರೆಲ್ಲ ಚಿಮ್ಕಿಸೋದು. ಈ ಮಣ್ಣು ಬಂದು ತುಂಬಾ ಡ್ರೈ ಇತ್ತಾ, ಅದಕ್ಕೆ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ ಫಸ್ಟೇ ನೀರು ಹಾಕ್ಬಿಟ್ಟು ಆಮೇಲೆ ಅದನ್ನೆಲ್ಲ ಇದು ಮಾಡ್ಕೊಳ್ಳಿ ಅಂತ. ಅದಕ್ಕೆ ಬೇಡ, ನಾವು ಬೌಲ್ಗೆ ಹಾಕಾದ್ಮೇಲೆ ಹೆಂಗೂ ನೀರು ಹಾಕ್ತೀವಲ್ವ, ಅದು ಹೆಂಗಿದ್ರೂ ಕೆಳಗಡೆ ಎಲ್ಲ ಇಳಿಯುತ್ತೆ, ಆವಾಗ ಸರಿ ಹೋಗುತ್ತೆ, ಬೇಡ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ನಾನು ಇವಾಗ ಬಿಡು ಹೆಂಗೋ ಇದೆಲ್ಲ ಹಾಕಾದ್ಮೇಲೆ ಮತ್ತೆ ನೀರು ಚಿಮ್ಕಿಸ್ತೀವಲ್ವ, ಇದನ್ನು ನಾವು ಹಾಕಿ ಬೌಲಲ್ಲಿ ಇಟ್ಟಾದಮೇಲೆ ಡೈಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಬೇಕು. ಇನ್ನು ಈ ಬೌಲ್ಗೆ ಹಾಕ್ತಾ ಇರೋದ್ರಿಂದ ಕೆಳಗಡೆ ಅದಕ್ಕೆ ನೀರು ಹೋಗೋದಕ್ಕೆ ದಾರಿ ಇರಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪನೇ ನೀರನ್ನ ಚಿಮ್ಕಿಸ್ಕೊಂಡು ಹಾಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಕೊಳ್ತೋಗುವಂಥದ್ದು ಆಗುತ್ತೆ, ಈ ಗೋಧಿ ಎಲ್ಲ ಕೊಳ್ತೋಗುತ್ತಲ್ಲ ಆ ಥರ ಕೊಳ್ತೋಗೋದು ಅಥವಾ ಮುಗ್ಳು ಬರೋದು ಆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನ ಚಿಮ್ಕಿಸ್ಕೋಬೇಕು. ಇಲ್ಲಾಂತಂದರೆ ಸ್ಪ್ರೇ ಬಾಟಲ್ ಇದ್ದರೆ ನಿಮ್ಮ ಹತ್ರ ಸ್ಪ್ರೇನ ಮಾಡಿಕೊಂಡು ಇಟ್ಕೊಬೋದು. ಬಟ್ ಡೈಲಿ ಇದನ್ನು ನೀರು ಹಾಕ್ತಾನೆ ಇರಬೇಕು, ಸ್ಪ್ರೇ ಮಾಡ್ತಾನೆ ಇರಬೇಕು. ಮತ್ತು ಔಟ್ಸೈಡ್ ಇಡಿ, ಇನ್ಸೈಡ್ ಇಡಬೇಡಿ. ಔಟ್ಸೈಡ್ ಇರೋದ್ರಿಂದ ನೀಟಾಗಿ ಅದು ಸೊಂಪಾಗಿ ಬೆಳೆಯುತ್ತೆ ಆ ಗಾಳಿ ವಾತಾವರಣಕ್ಕೆ, ಮತ್ತು ಸ್ವಲ್ಪ ಬಿಸಿಲು ಎಫೆಕ್ಟ್ ಆಗುತ್ತೆ ಅಲ್ವಾ, ಆವಾಗ ನೀಟಾಗಿ ಸೊಂಪಾಗಿ ಬೆಳೆಯುತ್ತೆ. ಇನ್ನು ನಾವು ಕೂಡ ಇದೆಲ್ಲ ರೆಡಿ ಆದಮೇಲೆ ಒಂದು ಕಡೆ ಅಲ್ಲೇ ಕಿಟಕಿ ಹತ್ರನೇ ಇಟ್ಬಿಡ್ತೀನಿ ನಾನು, ಯಾಕಂತಂದರೆ ಅಲ್ಲಿ ನೀಟಾಗಿ ಗಾಳಿ ಮತ್ತು ಬೆಳಕು ಮತ್ತು ಸ್ವಲ್ಪ ಬಿಸಿಲು ಎಲ್ಲ ವಾತಾವರಣನೂ ಒಂದೇ ಕಡೆ ಬರುತ್ತೆ ಅಲ್ವಾ, ಹಾಗಾಗಿ ನಾನು ಅಲ್ಲಿಡ್ತಾ ಇದ್ದೆ. ಇನ್ನು ನನಗೆ ಪ್ರತಿ ವರ್ಷ ಈ ಥರ ಗೋಧಿ ಹುಲ್ಲಲ್ಲಿ ಮಾಡೋದಂದರೆ ತುಂಬ ಇಷ್ಟ. ನಾವು ಫಸ್ಟು ಸ್ವಲ್ಪ ಪಾಟಲ್ಲೇ ಮಾಡ್ತಾಯಿದ್ವಿ, ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ಹಾಕಿಬಿಟ್ಟು ಅದರಲ್ಲೇ ಮಾಡ್ತಾಯಿದ್ವಿ. ಇನ್ನು ಈ ಸಲ ಅಣ್ಣ ಬೇಡ, ಇದು ಮನೆ ಹತ್ರ ಮಾಮೂಲಿ ಪಾಟ್ ಇದೆಯಲ್ವ, ಗಿಡ ಹಾಕ್ಕೊಂಡಿದ್ದೀವಲ್ವ, ಅದನ್ನೇ ನಾವು ಇಟ್ಬಿಡೋಣ, ಅದೇ ತುಂಬ ಎತ್ತರವಾಗಿ ಚೆನ್ನಾಗಿ ಕಾಣುತ್ತೆ, ಗ್ರೀನರಿ ಥರ ಕಾಣುತ್ತೆ, ಅದಾದಮೇಲೆ ಇದನ್ನು ಮುಂದೆಗಡೆ ಇಡೋಣ ಅಂತ ಹೇಳ್ದೆ ಅಲ್ವಾ, ಹಾಗಾಗಿ ಅದೇ ಹೈಲೈಟಾಗಿ ಕಾಣಿಸುತ್ತೆ ಅಲ್ವಾ, ಹಾಗಾಗಿ ಬೇಡ ಇದನ್ನು ಒಂದು ಸಣ್ಣ ಬೌಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಿನ್ನೆ ತರಿಸ್ಕೊಂಡಿದ್ದು ನಾನು ಈ ಬೌಲ್ನ. ಅಣ್ಣ ಹೋಗಿ ತೊಗೊಂಬಂದಿದ್ದು, ನಾನು ಅಂದ್ಕೊಂಡಿದ್ದೆ ಬೇರೆ ಥರ ತೊಗೊಂಬ ಅಂತೇಳ್ಬಿಟ್ಟು, ಅಣ್ಣ ನೋಡಿದ್ರೆ ಈ ಥರ ತೊಗೊಂಬಂದ. ಸುಮಾರಷ್ಟು ಫೋಟೋನೆಲ್ಲ ಕಳಿಸಿದ್ದೆ, ಇತ್ತರಲ್ಲ ಅಂತೇಳ್ಬಿಟ್ಟು. ಆದರೆ ಅಮ್ಮ ಹೇಳ್ತಾಯಿದ್ರು, ನೀನು ಹೋಗಿ ಅಲ್ಲೇ ಇತ್ತರಲ್ಲ ಅನ್ನೋದು ಬಿಟ್ಬಿಟ್ಟು ಇವಳನ್ನೇ ಕರ್ಕೊಂಡೋಗಿದ್ರೆ ಯಾವ್ದು ಬೇಕು ಅದನ್ನು ಎತ್ಕೊಳ್ತಾ ಇದ್ದು ಅಲ್ವಾ ಅಂತೇಳಿ ಹೇಳ್ತಾಯಿದ್ರು. ಅಣ್ಣ ಏನಂತಂದರೆ ಹೊರಗಡೆ ಫ್ರೆಂಡ್ ಜೊತೆ ಹೋಗಿದ್ನ, ಇನ್ನು ನನ್ನನ್ನು ಮನೆಗೆ ಕರ್ಕೊಂಬಂದು ಹೋಗೋದು ಆಗಲಿಲ್ಲ, ಅವರು ಏನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ರಂತೆ, ಹಂಗಾಗಿ ಇಬ್ಬರು ಒಟ್ಟಿಗೆ ಹೋಗಿ ತೊಗೊಂಬಂದಿದ್ರು. ಇವ್ನು ಫೋಟೋ ಕಳಿಸಿದ್ದ ಅಲ್ವಾ, ಅದರಲ್ಲಿ ಇವೆರಡು ಪರವಾಗಿಲ್ಲ ಅಂತ ಅನ್ನಿಸ್ತು. ಸರಿ ಇದನ್ನೇ ತೊಗೊಂಬಂದ್ಬಿಡು, ಸುಮ್ಮನೆ ಹುಡ್ಕಾಡ್ಕೊಂಡು ಕೂತ್ಕೊಂಬೇಡ, ಟೈಮ್ ಬೇರೆ ಆಗಿದೆ, ಬಂದು ಊಟ ಮಾಡು ಅಂತೇಳಿ ಇವೆರಡನ್ನ ತರಿಸ್ಕೊಂಡೆ. ಇನ್ನು ನೋಡಿ ಈ ಥರ ಕಾಣುತ್ತೆ ಫೈನಲಿ. ಅದಾದಮೇಲೆ ಮಾಮೂಲಿ ಇವತ್ತು
ಶ್ರಾವಣ ಎಲ್ಲ ನಾನ್ ವೆಜ್ ಮಾಡಿರ್ತೀವಲ್ವ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅಡುಗೆ ಮನೆದೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊತೀವಿ. ಅಂದರೆ ಒಂದು ರೌಂಡ್ ಮತ್ತೆ ಮನೆಯೇ ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಇನ್ನು ಆ ಕೆಲಸನೂ ಮಾಡ್ತಾಯಿದ್ದೆ. ಇನ್ನು ನಾನು ಬೆಡ್ಶೀಟ್ ಎಲ್ಲ ತೆಗೆದು ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೆ, ಎಲ್ಲ ಒಗೆಯೋದಕ್ಕೆ ಹಾಕ್ಬಿಟ್ಟು. ಇನ್ನು ಅಮ್ಮ ಪಾತ್ರೆಗಳನ್ನೆಲ್ಲ, ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ತೊಳಿಬೇಕು ಅಂತೇಳ್ಬಿಟ್ಟು ಎಲ್ಲ ಹಾಕ್ಕೊಳ್ತಾ ಇದ್ರು. ಹಂಗಾಗಿ ಇನ್ನು ಕೆಲಸನೇ ಆಗ್ಬಿಡುತ್ತೆ ಅಂತೇಳಿ ಬೆಳಿಗ್ಗೆನೇ ಟಿಫನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಟಿಫನ್ ಮಾಡ್ಕೊಂಡಿದ್ದೆ. ಇನ್ನು ನಮ್ಮಮ್ಮ ಇಲ್ಲ, ನಾನು ಕೆಲಸ ಎಲ್ಲ ಮಾಡೋವರೆಗೂ ನಾನು ತಿನ್ನಲ್ಲ ಅಂತ ಹೇಳ್ತಾಯಿದ್ರು. ನಾನು ಅದೇ ಹೇಳ್ತಾ ಇದ್ದೆ, ಇಲ್ಲ ನೀವು ಫಸ್ಟು ತಿನ್ಕೊಂಬಿಡಿ, ಅದಾದಮೇಲೆ ನಾವು ಕೆಲಸ ಶುರು ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಟಿಫನ್ ಮಾಡ್ಕೊಂಡ್ವಿ. ಇವತ್ತು ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೆ. ಹಾಗಾಗಿ ಅದು ಗೊತ್ತಿರುತ್ತೆ ಅಲ್ವ ಎಲ್ರಿಗೂ ಮಾಡೋದು. ಹಾಗಾಗಿ ಅದೇನೋ ನಾನು ಇದು ಮಾಡಲಿಲ್ಲ. ಟಿಫನ್ ಮಾಡ್ಕೊಂಡಾದ್ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಇನ್ನು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಬ್ರೆಡ್ಶೀಟ್ಗಳು ಮತ್ತು ಸೋಫಾ ಕವರು ಎಲ್ಲನೂ ಕೂಡ ನಮ್ಮಮ್ಮ ಒಟ್ಟಿಗೆ ವಾಶ್ಗೆ ಹಾಕೊಂಡ್ಬಿಟ್ರು. ನೆನೆಸ್ಬಿಡ್ತೀನಿ ಕಣೆ, ಸಂಜೆವರೆಗೂ ನಾನು ಈ ಕೆಲಸ ಮಾಡೋಷ್ಟರಲ್ಲಿ ನೆನಿಲಿ ಅದು. ಅದಾದಮೇಲೆ ನಾನು ಅದನ್ನು ಒಗ್ದಾಕ್ತೀನಿ ಅಂತ ಹೇಳ್ತೀರ. ನಾನು ಅದೇ ಹೇಳ್ತಾ ಇದ್ದೆ, ಇಲ್ಲರಮ್ಮ ಅದನ್ನು ನೆನೆಸ್ಬಿಡಿ, ಬಟ್ ಇವತ್ತು ವಾಶ್ ಮಾಡಿಬಿಡಿ, ನೀವು ನಾಳೆ ವಾಶ್ ಮಾಡೋಣ. ಯಾಕಂತಂದರೆ ಇವತ್ತು ಕೆಲಸನೇ ಆಗಿಬಿಡುತ್ತೆ ಅಡುಗೆದು, ಮತ್ತು ಅದರಲ್ಲಿ ಇದು ಎಲ್ಲ ಆದರೆ ರಿಸ್ಕ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೆ ನಾನು. ಇದೇನು ಹಂಗೋಗಿ ಮಲ್ಬಿಡೈತಲ್ಲ, ಕಳ್ಳ ಅವನು ಇಡ್ಕತಾರೆ ಅಂತ. ಹಾಂ, ಹುಷಾರಾಗಿ ಬೆದಗಿದೆ ಇದು. ಎದಳ್ಳ ನನ್ನ ಕಂಡಿನಿ ಕಣ. ಇದನ್ನೇ ಹಿಡಿಯೋಕ್ಕಾಗಲ್ಲ. ಇನ್ನು ಇನ್ನೊಂದು ದೊಡ್ಡದು ಬೇರೆ ತತ್ತೀನಿ ಅಂತಾನೆ ಫಿಶ್ ಟ್ಯಾಂಕ್. ಇವನೇ ಹಿಡಿಯೋಕ್ಕಾಗಲ್ಲ, ಕೈಯಲ್ಲಿ ಹಿಡಿಕಾಯ್ತಿತ್ತು, ಈಗ ಹಿಡಿಯೋಕ್ಕಾಗಲ್ಲ. ನಮ್ಮ ಮನೇಲಿ ಅಕ್ವೇರಿಯಂ ಇದೆ ಅಲ್ವಾ, ಇದಂತೂ ಸುಮಾರು ಒಂದು 6-7 ವರ್ಷದ ಹಿಂದೆನೇ ತೊಗೊಂಡಿದ್ದು. ಇನ್ನೂ ಕೂಡ ಚೆನ್ನಾಗಿದೆ. ಮತ್ತು ಏನು ಗೊತ್ತಾ, ಆ ಫಿಶ್ ಇದೆಯಲ್ಲ, ಕಪ್ಪು ಕಲರ್ ಫಿಶ್ ಇದೆಯಲ್ವಾ, ಅದಂತೂ ಸುಮಾರಷ್ಟು ದಿನ ಬಂತು. ಸುಮಾರಷ್ಟು ದಿನ ಅನ್ನೋದಕ್ಕಿಂತ ವರ್ಷನೇ ಬಂತು ಅದು. ಸುಮಾರು ಒಂದು 5-6 ವರ್ಷದ ಹಿಂದಿಂದದು. ಇನ್ನೂ ಅಷ್ಟು ಚೆನ್ನಾಗಿದೆ. ಹಾಗಾಗಿ ನಮಗದು ತುಂಬ ಖುಷಿ. ಅದಕ್ಕಿಂತ ಹಿಂದೆ ಒಂದು ಫಿಶ್ ಇತ್ತು, ಅದು ಈಗ ರೀಸೆಂಟಾಗಿ ಒಂದು 6 ಮಂತ್ಸ್ 7 ಮಂತ್ಸ್ ಬ್ಯಾಕಲ್ಲಿ ಅದು ಸತ್ತೋಯ್ತು. ಆವಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂತಂದರೆ ಅಷ್ಟೊಂದು ವರ್ಷದಿಂದ ನೋಡ್ಕೊಂಡು ಬಂದಿದ್ವಿ ಅಲ್ವಾ, ಸಡನ್ನಾಗಿ ಹಂಗಾಗೋಯ್ತು ಅಂತಂದಾಗ ಬೇಜಾರಾಗುತ್ತೆ. ಇನ್ನು ನಾವು ಫಿಶ್ಶು ಸಾಕೋದೇನೆ, ಅಕ್ವೇರಿಯಂನ ಮನೇಲಿ ಇಟ್ಕೊಳ್ಳೋದೇನೆ ದೃಷ್ಟಿಗೆ ಅಂತೇಳಿ ಅಲ್ವಾ. ಹಾಗಾಗಿ ಬಿಡು, ಏನೋ ಒಂದು ಆಗಿದೆ ಅಂಥೇಳಿ ಅಂದ್ಕೊಂಡು ಸುಮ್ಮನಾದ್ವಿ. ಇನ್ನು ನಾನು ಬಟ್ಟೆನೆಲ್ಲ ಏನು ಮಾಡ್ತೀನಿ ಅಂದರೆ, ಕೈ ಬಟ್ಟೆಗಳನ್ನೆಲ್ಲ ಮನೇಲೇ ಕಾಟನ್ದೆಲ್ಲ ಇರುತ್ತೆ ಅಲ್ವಾ, ಅದನ್ನೇ ಹರ್ಕೊಂಡು ಅದನ್ನೇ ಕೈ ಬಟ್ಟೆ ಮಾಡ್ಕೊಂಡ್ಬಿಡ್ತೀನಿ ನಾನು. ಅಲ್ಲೂ ಅಷ್ಟೇ, ಬ್ಯಾಂಗ್ಳೂರಲ್ಲೂ ಅಷ್ಟೇ, ನಾನು ಜಾಸ್ತಿ ಬಟ್ಟೆಗಳನ್ನೆಲ್ಲ ಹೊರಗಡೆಯಿಂದ ತರಕ್ಕೆ ಹೋಗಲ್ಲ. ಯಾವ್ದು ಮನೇಲಿ ಇರುತ್ತೆ ನೋಡಿ ಕಾಟನ್ನು, ಅದನ್ನೇ ಹರ್ಕೊಂಡು ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನಾನು ಕೂಡ ಅಮ್ಮ ಪಾತ್ರೆ ತೊಳಿಯೋಕೆ ಹೋದ್ರು, ಫಿಶ್ ಟ್ಯಾಂಕ್ ಎಲ್ಲ ತೊಳೆದು ಎಲ್ಲ ಇಟ್ಬಿಟ್ಟು ಪಾತ್ರೆ ತೊಳಿಯೋಕೆ ಹೋದ್ರು. ಇನ್ನು ನಾನಿಲ್ಲಿ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ, ಅವ್ರ ಪಾತ್ರೆ ಎಲ್ಲ ಒಳಗಡೆ ತಂದು ಜೋಡಿಸೋಷ್ಟರಲ್ಲಿ ಅಂತೇಳಿ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ಸಾಕಷ್ಟು ಪಾತ್ರೆಗಳೇನಿರಲಿಲ್ಲ ಎಲ್ಲಿ ಅಡುಗೆ ಮನೇಲಿ. ಯಾಕಂತಂದರೆ ಫಸ್ಟೇ ನಾನು ಎಲ್ಲನೂ ಸ್ವಲ್ಪನೇ ಇಟ್ಕೊಳ್ಳಿ, ಮತ್ತೆ ಕ್ಲೀನ್ ಮಾಡಬೇಕಲ್ಲ ಅಂತೇಳಿ ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೆ. ಈಗಲೂ ಕೂಡ ಅಷ್ಟೇ ಸಾಕಾಗುತ್ತೆ. ಇನ್ನು ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಪಾತ್ರೆಗಳನ್ನ ಎತ್ಕೋಬೇಕಾಗುತ್ತೆ. ಇನ್ನು ಮನೆ ಪಾತ್ರೆಗಳನ್ನೆಲ್ಲ ಬೇರೆ ಸಪ್ರೇಟು ನಾನು ಒಂದು ಚೀಲಕ್ಕೆ ಹಾಕಿ ಇಟ್ಟಿದ್ದೀನಿ. ಇನ್ನು ಅದನ್ನು ಎತ್ಕೊಡ್ಬೇಕು ನಾನು. ಇದೆಲ್ಲ ಆದಮೇಲೆ ಅವೆಲ್ಲ ಬಳಸೋದಕ್ಕೆ ಬೇಕಾಗುತ್ತೆ, ಇನ್ನು ಹಬ್ಬದ ಟೈಮಲ್ಲಿ ಬಳಸೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾನು ಇವತ್ತು ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು, ಇನ್ನು ನಾಳೆ ಏನೇನು ಬೇಕಾಗುತ್ತೆ ನೋಡಿ ಅದನ್ನೆಲ್ಲ ಮೇಲಿಂದ ಎತ್ತಿಟ್ಕೊಂಡು, ಮತ್ತು ಇನ್ನು ತಿಂಡಿಗಳು ಮಾಡಬೇಕು, ಅದೆಲ್ಲ ಮಾಡ್ಕೋಬೇಕು. ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ಕೂಡ ನಮಗೆ ಒಂದು ನಿಮಿಷನೂ ಕೂಡ ಬಟ್ಲೂ ಕೂಡ ಅಂತ ಹೇಳ್ಬಿಟ್ಟು ಸುಮ್ಮನೆ ರಾಮ. ಅದಕ್ಕೆ ಎಲ್ಲನೂ ಎತ್ಕೋಬೇಕಾ, ಒಂದು ಪ್ಲಾಸ್ಟಿಕ್ ಬಾಕ್ಸಿಂದ ಹಿಡ್ದು ಎಲ್ಲನೂ. ಇನ್ನು ಬಿಟ್ಬಿಟ್ಟಿದ್ದೀರಲ್ಲ ಕಾಯಿ ತುರಿದೆಲ್ಲ ಎತ್ಕೊಂಡಿದ್ದೀರಾ? ಅದಲ್ಲಮ್ಮ, ಫ್ರೀಸರಲ್ಲಿ ಇಟ್ಟಿತ್ತಲ್ಲ ಬಾಕ್ಸು, ಕಾಯಿ ಇದು ಮಾಡಿಬಿಟ್ಟು ತುರಿದ್ಬಿಟ್ಟು ಇಟ್ಟಿದ್ದೀರಲ್ಲ, ತೊಳಿಬೇಕು. ಎತ್ಕೊಬರ್ಬೇಕೀಗ ಅದ ಅಲ್ಲೇ ತೊಳೆದೆ.
ನಮ್ಮಮ್ಮ ನೋಡಿ ಅವ್ರ ಪಾತ್ರೆ ಬೆಳಗ್ತಾರೆ, ಮನೆ ಕ್ಲೀನ್ ಮಾಡ್ತಾರೆ ಅಂತಂದರೆ ಒಂದು ಸಣ್ಣ ಟೆಡಿ ಬೇರ್ನೂ ಬಿಡಲ್ಲ, ಒಂದು ಸಣ್ಣ ಪ್ಲಾಸ್ಟಿಕ್ ಬೌಲ್ನೂ ಬಿಡಲ್ಲ. ಅಷ್ಟು ನೀಟಾಗಿ ಎಲ್ಲನೂ ಎತ್ಕೊಂಡು ಕ್ಲೀನ್ ಮಾಡ್ಕೊಳ್ತಾರೆ. ನಾವಾದರೆ ಒಂದೇನಾದ್ರು ಇತ್ತು ಅಂತಂದರೆ ಬಿಡು ಹೋಗಲಿ ಅಂತ ಅಂದ್ಕೊಳ್ತೀವಿ. ಆದರೆ ಇವ್ರು ಹಂಗಲ್ಲ, ಎಲ್ಲನೂ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಳ್ತಾರೆ. ಅದನ್ನೇ ನಾನು ಕೇಳ್ತಾ ಇದ್ದೆ. ಇನ್ನು ನಾವು ಅಕ್ಕಿ ಎಲ್ಲ ಹಾಕ್ಕೊತೀವಲ್ಲ ಪಾವು, ಅದನ್ನು ಕೂಡ ಎತ್ಕೊಂಡು ಕ್ಲೀನ್ ಮಾಡ್ಕೊತಾರೆ, ಅವರು ತೊಳ್ಕೊತಾರೆ. ಆದರೆ ಇವತ್ತು ಅದನ್ನು ಮರ್ತುಬಿಟ್ಟಿದ್ದಾರೆ, ಯಾಕಂದರೆ ಅಕ್ಕಿ ಚೀಲದಲ್ಲಿದೆ ಅಲ್ವಾ, ಹಾಗಾಗಿ ಮರ್ತುಬಿಟ್ಟಿದ್ದಾರೆ. ನೋಡೋಣ ಯಾವಾಗ ಕೇಳ್ತಾರೆ ಅಂತ ನಾನು ಸುಮ್ಮನಿದ್ದೀನಿ. ಇನ್ನು ನಾನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ ಅಲ್ವಾ, ಆಮೇಲೆ ಮಧ್ಯಾಹ್ನಕ್ಕೆ ಅಣ್ಣಂಗೆ ಊಟ ಮಾಡಬೇಕು, ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಲ್ವ, ಅವಾಗ ಅವ್ರಿಗೆ ನೆನಪಾಗೋಯ್ತು, ಓ ಪಾವಿದೆ ಮಗ, ಅದನ್ನು ಕೊಡು ಅಂತೇಳಿ. ಆಮೇಲೆ ಬಂದು ಅದನ್ನು ಕೂಡ ಎತ್ಕೊಂಡು ಹೋದ್ರು ತೊಳೆಯೋದಕ್ಕೆ. ಇನ್ನು ನಾನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ತಾ ಇದ್ದೆ. ಇದೆಲ್ಲ ಮಾಡೋಷ್ಟರಲ್ಲಿ ನಮಗೇನಾಯಿತು ಗೊತ್ತಾ, 12:30 1 ಗಂಟೆನೇ ಆಗೋಗಿತ್ತು ಹತ್ತತ್ರ. ಇನ್ನು ಆವಾಗ ಅಮ್ಮ ಹೇಳಿದ್ರು, ಇನ್ನು ಅಣ್ಣ ಊಟಕ್ಕೆ ಬರ್ತಾನೆ ಕಣೆ, ಆವಾಗ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ, ಹಾಗಾಗಿ ಹೊರಗಡೆನೇ ಏನಾದ್ರೂ ಒಂದು ಟೈಮ್ಗೆ ತಿನ್ಕೊಂಬಿಡು ಅಂತೇಳು. ನಾವಾದರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಸರಿ ಆಯಿತು ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದೆ ನಮ್ಮ ಅಣ್ಣಂಗೆ. ಅದಕ್ಕೆ ಯಾಕವ್ವ ಅಂತೂ ಹಿಂಗೆ ಅಣ್ಣ ಅಂತಂದೆ. ಸರಿ ಆಯಿತು ಬಿಡು ಮಗ, ಅಲ್ಲೇ ತಿನ್ಕೊತೀನಿ ಏನಾದ್ರೂ ಅಂತ ಹೇಳಿದ್ದ. ಇನ್ನು ನಾನು ಆಮೇಲೆ ಸ್ವಲ್ಪ ಯಾಕೋ ಮನಸ್ಸೇ ತಡೀಲಿಲ್ಲ. ಅದಾದಮೇಲೆ ಇಲ್ಲ, ಪಾತ್ರೆ ಎಲ್ಲ ತೊಳೆದಾಗಿದೆ ಅಲ್ವಾ, ನಾನು ಅಡುಗೆನ ಮಾಡಿಬಿಡ್ತೀನಿ ಬಿಡ್ರಮ್ಮ ಅಂಥೇಳಿ ಫೋನ್ ಮಾಡಿ ಅಣ್ಣಂಗೆ, ಬಾ ಅಣ್ಣಯ್ಯ ಮಾಡ್ತೀನಿ ಅಷ್ಟರಲ್ಲಿ, ನೀನು ಬರೋಷ್ಟರಲ್ಲಿ ಒಂದು 20 ನಿಮಿಷ ನನಗೆ ಟೈಮ್ ಕೊಡು, ಅಷ್ಟರಲ್ಲಿ ನಾನು ಮಾಡಿಬಿಡ್ತೀನಿ ಅಂತೇಳಿ ಹೇಳಿದೆ. ಅದಕ್ಕೇ 20 ನಿಮಿಷದಲ್ಲಿ ಏನು ಮಾಡ್ತೀಯ ಮಗ ಅಂತ ಹೇಳ್ತಾ ಇದ್ದ. ಅದಕ್ಕೆ ಒಂದು ಕಡೆ ರೈಸ್ ಇಡ್ತೀನಿ, ಇನ್ನೊಂದು ಕಡೆ ಮೊಸರು ಸಾಂಬಾರು ಮಾಡ್ತೀನಿ, ಬಾ ಬೇಗ ಆಗುತ್ತೆ, ಅದೇನು ತುಂಬ ಈಸಿ, ಬೇಗ ಆಗುತ್ತೆ ಅಂತೇಳಿ ಹೇಳಿದೆ. ಅದಕ್ಕೆ ಸರಿ ಆಯಿತು ಬರ್ತೀನಿ ಬಿಡು, ಅಷ್ಟರಲ್ಲಿ ಮಾಡು ನೀನು ಅಂತೇಳಿ ಹೇಳ್ತಾ ಇದ್ದ. ಈ ಮೊಸರು ಸಾಂಬಾರು ಮಾಡೋದು ತುಂಬಾ ಈಸಿ. ಇದಕ್ಕೆ ಏನಿಲ್ಲ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಮೊಸರು, ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ಮತ್ತು ಅರಿಶಿನ ಇಷ್ಟಿತ್ತು ಅಂತಂದರೆ ಸಾಕು, ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿದು ಕಟ್ ಮಾಡ್ಕೊಂಡಿರಲಿಲ್ಲ ಇನ್ನು, ಹಾಗಾಗಿ ನಿಮ್ಗಲ್ಲಿ ತೋರ್ಸೋಕ್ಕಾಗಲಿಲ್ಲ. ಇನ್ನಿಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಮತ್ತು ಜಜ್ಕೊಂಡಿರ್ತೀವಲ್ವ ಬೆಳ್ಳುಳ್ಳಿ, ಅದು, ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಕಡಲೆಬೇಳೆ ಇಲ್ಲಿ ಆಪ್ಷನಲ್ಲು, ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ನನಗೆ ಸ್ವಲ್ಪ ಕಡಲೆಬೇಳೆ ಇಷ್ಟ ಆಗುತ್ತೆ, ಮಧ್ಯ ಅದೆಲ್ಲ ಸಿಕ್ಕಿದಾಗ ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹಾಕ್ಕೊಂಡೆ. ಇನ್ನು ಮೆಣಸಿನ್ಕಾಯಿನೂ ಜೊತೆಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇನ್ನು ಅದು ಈರುಳ್ಳಿ ಎಲ್ಲ ನೀಟಾಗಿ ಬ್ರೌನಿಷ್ ಬಂದು ನೀಟಾಗೆಲ್ಲ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪ ರುಚಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡರು ಮತ್ತು ಅರಿಶಿನ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಏನು ಗೊತ್ತಾ, ಸ್ವಲ್ಪ ಅದು ಖಾರದ್ದು ಸ್ಮೆಲ್ಲು ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕು. ಬಿಸಿಲೇ ಮೊಸರನ್ನ ಹಾಕಕ್ಕೆ ಹೋಗ್ಬಾರ್ದು, ಒಡ್ಕೊಂಬಿಡುತ್ತೆ. ಅದಾದಮೇಲೆ ಆರಿದ್ಮೇಲೆ ಮೊಸರು ಹಾಕ್ಕೋಬೇಕು. ಮೊಸರು ಹಾಕಾದ್ಮೇಲೆ ನಿಮ್ಗೆ ಎಷ್ಟು ಬೇಕು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು, ಹಾಗಾಗಿ ನಾನು ಇಷ್ಟು ಕನ್ಸಿಸ್ಟೆಂಟಲ್ಲಿ ಮಾಡಿಕೊಂಡೆ. ಸ್ವಲ್ಪ ಗಟ್ಟಿಯಾಗಿದ್ರೇ ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಾದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿದ್ರೆ ಮೊಸರು ಸಾಂಬಾರು ರೆಡಿನೇ ಆಗುತ್ತೆ. ತುಂಬಾ ಟೇಸ್ಟ್ ಇರುತ್ತೆ, ಸಿಂಪಲ್ ರೆಸಿಪಿ, ಚೆನ್ನಾಯ್ತಾ ಅಂತಲೇ ಹೇಳ್ಬೋದು. ಚೆನ್ನಾಯ್ತು. ಇನ್ನು ಅಣ್ಣಂಗೂ ಕೂಡ ಊಟಕ್ಕೆ ಹಾಕೊಟ್ಟಾದ್ಮೇಲೆ ನಾನು ಕೂಡ ಊಟ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇನ್ನು ನಂದು ಮಧ್ಯಾಹ್ನದ ಊಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು, ಆ ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೆ ಅಲ್ವಾ ಅದು, ಮತ್ತು ಉಪ್ಪಿನಕಾಯಿ ಎಲ್ಲ ಮೊಸರು ಸಾಂಬಾರಿಗೆ ಅಥವಾ ಮೊಸರನ್ನಕ್ಕೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದು. ಇನ್ನು ಮೆಣಸಿನ್ಕಾಯಿದು ಎಣ್ಣೆಗೆ ಹಾಕಿದ್ದೆ ಅಲ್ವಾ ಮಜ್ಜಿಗೆ ಮೆಣಸಿನ್ಕಾಯಿ, ಅದನ್ನು ಅಣ್ಣಂಗೆ ಕೊಟ್ಟಿರಲಿಲ್ಲ. ಅದಕ್ಕೆ ಅಣ್ಣ ಹೇಳ್ತಾ ಇದ್ದ, ಅದು ಚೆನ್ನಾಗಿರುತ್ತೆ ಮಗ ಟೇಸ್ಟು ಅಂತ ಹೇಳ್ತಾ ಇದ್ದ. ಅದಕ್ಕೆ ನೀನು ತಿಂತಾ ಇದ್ದ ಅಂತಂದೆ. ಹ್ಞೂ ತಿಂತಾ ಇದ್ದೆ ಅಂತ ಹೇಳ್ದ. ನನಗೇನು ಗೊತ್ತಾ, ಹಪ್ಪಳ ಸಂಡಿಗೆ ಎಲ್ಲ ಹಾಕೋದ್ರಲ್ಲಿ ಇದನ್ನು ಮರ್ತೋಗಿತ್ತು, ನನಗೂ ಕೂಡ ಮರ್ತೋಗಿತ್ತು. ಲಾಸ್ಟಲ್ಲಿ ನೆನಪಾಯಿತು, ಹಂಗಾಗಿ ಹಾಕ್ಕೊಂಡಿದ್ದೆ ಅಷ್ಟೇ. ಅವನಿಗೆ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದ, ಚೆನ್ನಾಗಿರುತ್ತೆ ಮಗ ತಿನ್ನು ಅಂತ ಹೇಳಿಬಿಟ್ಟು. ಇನ್ನು ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು, ಎಷ್ಟು ಚೆನ್ನಾಗಿ ರುಚಿ ಇತ್ತು ಅಂತ ಅಂದರೆ, ಆ ಮೊಸರಿಗೆ ಮತ್ತು ಹಪ್ಪಳ ಸಂಡಿಗೆ ಎಲ್ಲ ಹಾಕಿರೋದ್ರಿಂದ ಎಷ್ಟು ಟೇಸ್ಟ್ ಇತ್ತು ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನಮ್ಮಮ್ಮನೂ ಬಂದ್ರಮ್ಮ ಊಟ ಮಾಡಿ ಅಂತ ಕರೆದೆ. ನಮ್ಮಮ್ಮ ಅಂತೂ ಮಧ್ಯಾಹ್ನ ಟೈಮು ಊಟನೇ ಮಾಡಲ್ಲ, ಇಲ್ಲ ನನಗೆ ಬೇಡ ಅಂತಂದರು. ಹಾಗಾಗಿ ಹಪ್ಪಳ ಸಂಡಿಗೆ ಏನಾದರೂ ತಿನ್ನೋರಿ ಬನ್ನಿ ಅಂದೆ, ಅವ್ರು ಅದಕ್ಕೂ ಬರಲಿಲ್ಲ. ಅವ್ರಿಗೇನು ಗೊತ್ತಾ, ಕೆಲಸ ಮುಗಿದ್ಬಿಡ್ಬೇಕು ಫಸ್ಟು, ಅದನ್ನು ಮಾಡ್ಕೊತಾಯಿದ್ರು. ಇನ್ನು ನಾನಿಲ್ಲಿ ಆವಾಗ ಅಡುಗೆಗೆ ಎಷ್ಟು ಬೇಕು ಪಾತ್ರೆ ನೋಡಿ ಅಷ್ಟು ಮಾತ್ರ ಎತ್ಕೊಂಡಿದ್ದೆ. ಇನ್ನು ಮಿಕ್ಕಿದ ಪಾತ್ರೆ ಎಲ್ಲ ಇಲ್ಲಿ ನಮ್ಮಮ್ಮ ಎಲ್ಲ ಜೋಡಿಸಿಟ್ಟಿದ್ರಲ್ವ, ಈಗೆಲ್ಲ ನೀರೆಲ್ಲ ಸೋರಿ ಹಾರಿತ್ತಲ್ಲ ಅಂತೇಳ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಬಿಡೋಣ. ಇನ್ನು
ಅವರು ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ರು. ಅವ್ರು ಮಾಡ್ಕೊಳ್ಳಿ, ನಾನು ಈ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನು ಮಾಡ್ಕೊತಾ ಇದ್ದೆ. ಇನ್ನು ಪಾತ್ರೆನೆಲ್ಲ ತೊಗೊಂಡೋಗಿ ಎಲ್ಲನೂ ಜೋಡಿಸಿಡ್ತಾ ಇದ್ದೆ. ಜಾಸ್ತಿ ಏನು ಪಾತ್ರೆ ಇರಲಿಲ್ಲ ಅಲ್ವಾ ಅಡುಗೆ ಮನೆ ಸಾಮಾನುಗಳದ್ದು, ಹಾಗಾಗಿ ಅಷ್ಟೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಬಟ್ ಹೆಂಗಿದ್ರೂ ಅಡುಗೆ ಮನೆ ಕ್ಲೀನ್ ಅಂತ ಬಂದಾಗ ಮಾಡ್ಕೊಳ್ಳೇಬೇಕಲ್ವ, ಹಾಗಾಗಿ ಅದು ಸ್ವಲ್ಪ ಇದಾಯಿತು ಅಷ್ಟೇ. ಇನ್ನು ಅಮ್ಮ ನಾವಿಬ್ಬರು ಇರೋದ್ರಿಂದ ಬೇಗನೆ ಮಾಡಿಕೊಟ್ಬಿಟ್ವಿ. ಇನ್ನು ನಾನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋ ಟೈಮಲ್ಲಿ ಹನುನೇ ಪಾಪ ಪಾತ್ರೆಯನ್ನೆಲ್ಲ ಅವಳು ಬೆಳಿಕೊಟ್ಲು, ಅಮ್ಮ ತೊಳ್ಕೊಂಡ್ರು. ಇನ್ನು ನಾವು ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ಇದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇನ್ನು ಈ ಕಡೆ ಸ್ವಲ್ಪ ಮೆಹಂದಿ ಎಲ್ಲ ಕಿತ್ಕೊಳ್ಳೋಣ ತಲೆಗೆ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಕಿತ್ಕೊಳ್ಳೋಕ್ಕೆ ಅಂತ ಬಂದಿದ್ವಿ. ಇದು ಒಂದು ಸ್ವಲ್ಪ ನಮ್ಮನೆ ಹತ್ರನೇ ಇರೋದು, ಅಲ್ಲಿ ಬೆಳೆದಿದ್ದಾರೆ, ಅವ್ರನ್ನ ಕೇಳಿಬಿಟ್ಟು ಸ್ವಲ್ಪ ಕಿತ್ಕೊಳ್ತೀವಿ ಅಂತ ಕೇಳಿಬಿಟ್ಟು ಕಿತ್ಕೊಳ್ತಾ ಇದ್ವಿ. ಇನ್ನು ಮೆಹಂದಿ ಇದು ಬಂದು ಕಡ್ಡಿ ಮೆಹಂದಿ, ಇದರಲ್ಲಿ ಕಡ್ಡಿ ಜಾಸ್ತಿ ಇರುತ್ತೆ. ಇನ್ನೊಂದು ಥರ ಮೆಹಂದಿ ಬರುತ್ತೆ, ಅದು ಫುಲ್ಲು ಸೊಪ್ಪೆ ಇರುತ್ತೆ ಕಡ್ಡಿಗಿಂತ. ಇದು ಸ್ವಲ್ಪ ಕಡ್ಡಿ ಮೆಹಂದಿ, ಇದರಲ್ಲಿ ಜಾಸ್ತಿ ಕಲರ್ ಬರುತ್ತೆ ಮತ್ತು ಡಾರ್ಕ್ ಇರುತ್ತೆ ಮತ್ತು ನ್ಯಾಚುರಲ್ ಫ್ರೇಗ್ರೆನ್ಸು ಮತ್ತು ಕಲರು ಎಲ್ಲ ಕೊಡುತ್ತೆ ಈ ಮೆಹಂದಿ. ಹಾಗಾಗಿ ಇದನ್ನು ಕಿತ್ಕೊಳ್ತಾ ಇದ್ವಿ. ಇನ್ನು ತಲೆಗೆ ಹಾಕೊಳ್ಳೋಣ, ತಂಪಿರುತ್ತೆ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ. ಹೊರಗಡೆಯಿಂದ ತರೋದು ಬದಲು ಈ ಥರ ಮನೆ ಹತ್ರನೇ ಸೊಪ್ಪು ಹಾಕ್ಕೊಂಬಿಟ್ಟಾಗ ಎಷ್ಟು ಈಸಿ ಆಗುತ್ತೆ ಅಲ್ವಾ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೂ ಇದೆ, ಬಟ್ ಅದು ಅಮ್ಮ ಹಾಕಿರೋದು ಇನ್ನೂ ಚಿಕ್ಕದು. ಅದೇ ಬಂದುಬಿಟ್ರೆ ನಾವೆಲ್ಲೂ ಹೋಗೋ ಅಗತ್ಯನೇ ಇರಲ್ಲ, ಅಲ್ಲೇ ಕಿತ್ಕೊಂಡು ನಮಗೆ ಯೂಸ್ ಮಾಡ್ಕೊಂಬಿಡ್ಬೋದು. ಅದನ್ನೇ ಹೇಳ್ತಾ ಇದ್ದೆ, ಬೇಗ ಬಂದುಬಿಡ್ಲಿ ನಮ್ಮ ಮನೆ ಹತ್ರ ಇರೋದೇ ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ನೋಡಿ ಈ ಮೆಹಂದಿ ಗಿಡ. ಇನ್ನು ನಾವು ಮೆಹಂದಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ವಿ. ಗಂಟೆ ಟೈಪ್ ಇದೆ ಇದು ಯೆಲ್ಲೋ ಕಲರು, ಇದು ವೈಟ್ ಕಲರು. ಇದು ಯೆಲ್ಲೋ ಕಲರು, ವೈಟ್ ಕಲರ್ ಇದೆ. ಎಷ್ಟು ಚೆನ್ನಾಗಿತ್ತು. ಅದು ಇದು ವೈಟು, ಸೇಮ್ ಗಿಡನೇ, ಕಲರ್ ಚೇಂಜ್ ಅಷ್ಟು. ಇದು ಎಲ್ಲೋ ಇಲ್ಲಿ ರೆಡ್ ಕಲರ್ ಚೆನ್ನಾಗಿತ್ತಲ್ಲ ಇದು. ಹಿಂಗೆ ಮನೆ ಹತ್ರ ಇಲ್ಲಿ ಬಿದ್ದಿತ್ತು, ಎಷ್ಟೊಂದು ಬಿದ್ದೆ. ವೈಟ್ ಎತ್ಕೊಂಬಗ ಒಂದೇ ಮರಕ್ಕ ಒಂದು ಸೈಡ್ ಎಲ್ಲೋ ಒಂದು ಸೈಡ್ ಇದು ವೈಟಾ ಹಂಗ್ಬಿಟ್ಟೈತೆ. ಇನ್ನು ಮನೆಗೆ ಹೋಗ್ತಾ ದಾರಿನಲ್ಲಿ ಸ್ವಲ್ಪ ಹೂ ಸಿಕ್ಕಿತ್ತು. ಆ ಹೂ ಬಂದು ಗಂಟೆ ಹೂ ಥರ ಇತ್ತು, ಒಂದು ಯೆಲ್ಲೋ ಕಲರು ಮತ್ತು ಒಂದು ವೈಟ್ ಕಲರು. ಒಂದೇ ಪ್ಲೇಸಲ್ಲೇ ಆ ಕಡೆ ಈ ಕಡೆ 2 ಕಲರು ಇತ್ತು. ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ರು ಅಂದರೆ ಅವರು, ನೋಡೋಕ್ಕೊಂಥರ ಚೆನ್ನಾಗಿತ್ತು. ಒಂದೇ ಥರ ಇದೆ ಬಟ್ ಕಲರ್ ಚೇಂಜ್ ಅಲ್ವಾ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಇನ್ನು ಮನೆ ಕಡೆನೂ ಬಂದ್ವಿ. ನಾವು ಸೊಪ್ಪೆಲ್ಲ ಕಿತ್ಕೊಂಡು ಬಂದ್ವಿ. ಅದೇ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ, ತೊಗೊಂಬಂದ್ವಿ ಕಣಮ್ಮ, ಸಾಕಲ್ವಮ್ಮ ಇಷ್ಟು ಅಂತ ಹೇಳ್ಬಿಟ್ಟು. ಇನ್ನು ಸಂಜೆಗೆ ಈ ಥರ ಸುಂಡೆಕಾಯಿ ಇತ್ತು ನಮ್ಮ ಮನೆಯಲ್ಲಿ. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗಾಗಿ ಇದರಲ್ಲಿ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಪ್ರಕರಣ ಅಂತ ನಮ್ಮೂರಲ್ಲಿದ್ರು, ಅವ್ರು ನನ್ನ ಹಂಗೆ ಕರೀತಾ ಇದ್ದಿದ್ದು. ಏನೋ ಕರೀತಾ ಇದ್ರು, ಮೂಗುತ್ತಾ ಅನ್ನೋರು, ಬೀರುತ್ತಾ ಅನ್ನೋರು ಅವ್ರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಮೂಗುತ್ತಾ ಅನ್ನೋರು. ಅದೇ ಇನ್ನು ಸಂಜೆ ಊಟಕ್ಕೆ ಚಪಾತಿ ಮಾಡಿಬಿಟ್ಟು ಸುಂಡೆಕಾಯಿ ಇತ್ತು, ಅದರಲ್ಲಿ ಟೊಮೊಟೊ ಗೊಜ್ಜು ಥರ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅಣ್ಣ ಬಂದು ಸುಂಡೆಕಾಯಿ ಸಾಂಬಾರ್ಗೆ ಹಾಕಿದ್ರೆ ತಿನ್ನಲ್ಲ, ಹಂಗಾಗಿ ಈ ಥರ ಮಾಡಿಕೊಟ್ರೆ ತಿನ್ಬೋದು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಕೊನೆಗೂ ಅವ್ನು ತಿನ್ನಲೇ ಇಲ್ಲ, ಬೀಟ್ರೇಟ್ ಪಲ್ಯನೇ ಮಾಡಿಕೊಟ್ವಿ. ಇನ್ನು ಸಂಜೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಅಲ್ಲೇ ಮಾತಾಡ್ತಾ ಕೂತಿದ್ವಿ. ಇನ್ನು ನಮ್ಮೂರಲ್ಲಿ ನನ್ನನ್ನು ಒಬ್ಬರು ಟಕರಣ ಅಂತ ಇದ್ದರು, ಅವ್ರು ಬಂದು ನನ್ನನ್ನು ವಿನುತಾ ಅಂತ ಕರೆಯೋಕ್ಕೆ ಬರ್ತಿರ್ಲಿಲ್ಲ, ಮುಗುತಾ ಅಂತ ಕರಿತಿದ್ರು. ಅದೇ ನೆನಪಿಸ್ಕೊಂಡು ಮಾತಾಡ್ತಾ ಕೂತಿದ್ವಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ನ ನೀವು ಪೂರ್ತಿ ನೋಡಿರ್ತೀರಾ ಅಂತೇಳಿ ಅಂದ್ಕೊಂಡಿರ್ತೀನಿ. ಪೂರ್ತಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.